ಭಗವಂತ, ಇನ್ನು ಇಬ್ರು ಗಂಡ ಹೆಂಡತಿ ಬರ್ಲಿಲ್ಲಲ್ರಿ? ಅಲ್ಲ ಪಾರು, ಈ ಮನಿ ಮುಂದೆ ಎದಕ್ಕೆ ಫೋನ್ಯಾಗ ಇಂತಲ್ಲಿ ಬರ್ರಿ ಅಂತ ಹೇಳಿ ಬಂದು ನಿಂತು ಬಿಟ್ಟೆ. ಏನ ನಡೆದತ್ತಂತ ಗೊತ್ತಾಗಲ್ದು, ಏನ್ ಮಾಡಕತ್ತೀನಿ ನೀನು? ತಡ್ರಿ, ಅವರು ಬರ್ಲಿ ಹೇಳ್ತೀನಿ. ಓ ಅಣ್ಣ ಬಂದ್ಬಿಟ್ರೇನ? ನಮ್ದ ಲೇಟ್ ಆತಪ್ಪ ಬರೋದು. ಅಕ್ಕ ಆರಾಮದಿ? ಆರಾಮ್ರೇನು? ಎಷ್ಟೊತ್ತು ಮಾಡಿದ್ರವ? ಲಗುನ ಬರ್ಬೇಕಿಲ್ಲ? ಅರುಣನ್ನ ಕರ್ಕೊಂಡ್ ಬರ್ಲಿಲ್ಲನ? ಕರ್ಕೊಂಡ್ ಬರ್ಬೇಕಿಲ್ಲವ, ಭಾಳ ದಿನ ಆಗಿತ್ತು. ಆಕಿನ ಜೀವನ ನೆನ್ಸಾಕತ್ತೈತಿ ನಂಗೆ. ಅಕ್ಕ ಆಕೆಗೆ ಹಲ್ಲು ಬರಾಕತ್ತಾವು, ಕಿರಿಕಿರಿ ಮಾಡಕತ್ತಿಲ್ಲ, ಅದಕ್ಕೆ ಅವನ ಹತ್ರ ಬಿಟ್ಟು ಬಂದೀನಿ. ಬಾ ಅಂತ ಹೇಳಿ. ಎದಕ್ಕಕ್ಕ? ನಿಮ್ಗೂ ಹೇಳಾರ್ದ ಕರ್ಸ ಹೇಳಣ ಪಾರು. ಈಗ ಹೇಳ ಪಾರು, ಎದಕ್ಕೆ ಕರ್ಸಿದಿ? ಈ ಮನಿ ಯಾರ್ದು? ಇದು ಕಟ್ಸ್ಯಾರ್ರಿ ಇದನ್ನ ಮನಿನ. ಹೊಸದ ಅಂದ್ರೆ ಇದ್ರದ್ದು ಇನ್ನೂ ಓಪನಿಂಗ್ ಮಾಡಿಲ್ಲ. ಅವರಿಗೆ ಅಂದ್ರೆ ನಮ್ಮ ಕೊಲೀಗ್ಸ್ ಅವರು ಪಾಪ ಅವ್ರಿಗೆ ಒಂದು ಸ್ವಲ್ಪ ಏನೋ ದುಡ್ಡಿನ ಅಭಾವ ಆಗಿ ಅದೇನೋ ತೊಂದರೆ ಆತಂತ, ಅದಕ್ಕೆ ಮನೆ ಮಾರಕತ್ತಾರ ಇವರು, ಕಟ್ಸಿದ ಮನೆನ. ನನಗೆ ಒಂದು ಮಾತು ಕೇಳಿದ್ರು ಅವರು, ಮೇಡಮ್ ಅವ್ರು ಮತ್ತೆ ಮನೆ ತೊಗೋತೀರೇನ ಅಂತಂದ್ರು. ಅದಕ್ಕೆ ನನಗೆ ವಿಚಾರ ಬಂತು, ಸಿಟಿ ಒಳಗೆ ಒಂದು ಮನೆ ಬೇಕಾ? ನಾಳೆ ಮಕ್ಳದು ಸಾಲಿ ಪಾಲಿ ಬಂತಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇದೊಂದು ಮನೆ ತೊಗೊಂಡು ಇಟ್ಕೊಂಡ್ವಿ ಅಂದ್ರೆ ಚಲೋ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ? ಇಬ್ರು ಗಂಡ ಹೆಂಡತಿ. ಅದೆಲ್ಲ ನಿಮ್ಮ ಐಡಿಯಾ ಚಲೋ ಐತಿ, ಬಟ್ ಮನಿ ಅಲ್ಪಾರು ವಾಸ್ತು ಅದು ಹೆಂಗೈತು ಏನೋ. ನಮ್ದು ಈಗ ಊರಾಗ ದೊಡ್ಡ ಮನಿ ಐತಿ, ಇದು ಬೇಕಾ ಅಂತ. ವಾಸ್ತು ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ವಾಸ್ತು ಪ್ರಕಾರನ ಮನೆ ಕಟ್ಟ್ಯಾರ ಅವರು. ಈಗ ಹಳ್ಳ್ಯಾಗ ನಮ್ದು ದೊಡ್ಡ ಮನೆ ಐತಿ ಇಲ್ಲ ಅಂತಲ್ಲ, ಸಿಟಿಯಾಗ ಒಂದು ಮನೆ ಇರಲಿ ಅಂತ ನನ್ನ ಅಭಿಪ್ರಾಯ. ಈಗ ನಾವು 4 ಮಂದಿ ದುಡಿಯಾಕತ್ತೀವಿ, ಒಂದು ಸ್ವಲ್ಪ ಕೈ ಹತ್ತಿಗಿಟ್ಕೊಂಡು ಇದೊಂದು ಮನೆ ತೊಗೊಂಡ್ಬಿಟ್ರೆ ಆಗಂಗಿಲ್ಲ ಅಂತ. ಮುಂದೆ ಸಮಯ ಹೆಂಗೆ ಬರ್ತೈತೋ ಏನೋ, ಕಡೆ ಬಾಡಿಗೆನಾರ ಕೊಡಾಕ್ ಬರ್ತೈತಲ್ಲ. ವೈನಿಯರ್ ಹೇಳೋದು ಸರಿ ಅನಿಸ್ತತನ್ನ. ರೊಕ್ಕ ಎಷ್ಟು? ಅವರು ಒಂದು 70 ಲಕ್ಷ ಹೇಳಕತ್ತಾರ. ಆದ್ರೆ ಈಗ ಅದ ನಿಮ್ಗೆ ಗೊತ್ತೈತ್ಲ, ಕುಟುಂಬದಾಗ ಅವರು ಹೆಚ್ಚಿಗೆ ಹೇಳ್ತಾರ. ಒಂದು ಸ್ವಲ್ಪ ಮಾತಾಡಿ ಅದು ಮಾಡಿದ್ರೆ ಒಂದು 50 ಬರ್ಬೋದು. ಯಾಕಂದ್ರೆ ಮನಿ ನಾನು ನೋಡೇನ್ರಿ, ಚಂದ ಭಾಳ ಐತಿ, ಎಲ್ಲ ವಾಸ್ತು ಪ್ರಕಾರನೇ ಐತಿ. 50 ಲಕ್ಷ? 50 ಲಕ್ಷ ಎಲ್ಲಿಂದ ತರೋದು ಪಾರು? ನನ್ನ ಪೇಮೆಂಟ್ ಬರುತ್ತೆ, ನಿಮ್ಮ ಪೇಮೆಂಟ್ ಬರ್ತೈತಿ, ನಮ್ಮ ಇನ್ನೊಂದು ಪೇಮೆಂಟ್ ಬರ್ತೈತಿ. ಇನ್ನಾರೇನು ಏಟ್ ಆಕಿನೂ ದುಡಿಯಾಕತ್ತಾಳೋ. ಈಗ ಒಟ್ಟಿಗಿದ್ದಾಗನ ಅಷ್ಟ್ರು ಕೂಡಿ ರೊಕ್ಕ ಒಂದು ಮಾಡಿ ಮನಿ ತೊಗೊಳಕ್ ಬರಂಗಿಲ್ಲನ? ರೊಕ್ಕ ಎಲ್ಲದ ಅಂತ ರೊಕ್ಕ ಇದ್ದಲ್ಲೇನು ಓಡ ಬರ್ತಾವೇನ್ರಿ? ನನ್ನ ಕೂಡ ಅಭಿಪ್ರಾಯ ಹಿಂಗೈತಿ. ನೀನು ಏನು ಹೇಳ್ತೀವ ಇದಕ್ಕೆ? ಅಕ್ಕ ನೀವು ಹೆಂಗೆ ಹೇಳ್ತೀರಿ ಹಂಗೆ. ಯಾಕಂದ್ರೆ ನೀನು ಏನೋ ನಿರ್ಧಾರ ತಗೋಬೇಕಂದ್ರೂ 10 ಸಲ ಯೋಚನೆ ಮಾಡಿರ್ತಿ. ಪಾರು, ಚೈತ್ರಾಗ ನೀನು ತಿಂಗಳ ರೊಕ್ಕ ಕೊಳಿಸ್ಬೇಕು. ಮತ್ತು ಹೆಂಗಾಗುತ್ತೆ ಹೇಳಿ ನೋಡೋಣ. ಸರ್, ಈಗ ಎಜುಕೇಶನ್ ಲೋನ್ ತೆಗೆಸ್ಕೊಟ್ಟಿರೋದು ನಮ್ಮ ಚೈತ್ರಾಗ. ಈಗ ಅದಕ್ಕೆ ರೊಕ್ಕ ಚಿಂತಿಲ್ಲ, ಏನೋ ಒಂದು ಸ್ವಲ್ಪ ಆಕೆ ಖರ್ಚಿಗೆ ನಾ ಒಂದು ಸ್ವಲ್ಪ ರೊಕ್ಕ ಹಾಕಿನಂತೆ. ಮತ್ತು ಇನ್ನೂ ರೊಕ್ಕ ಉಳಿದಿರ್ತೈತಿ, ಏನು ಮಾಡೋದು ಅದನ್ನು? ಹೌದಿಲ್ಲ? ಅಷ್ಟ್ರು ಕೂಡಿ ಕೆಲಸಿ ಈ ಮನೆ ತೊಗೊಳೋನು. ನಾನು ಇಲ್ಲಿ ಒಬ್ಬರು ಇವರು ಜ್ಯೋತಿಷ್ಯರ ಹತ್ರನೂ ಕೇಳಿ, ಅವರೆಲ್ಲ ಬರ್ತೈತಿ. ರೇಣು ಮತ್ತು ಲಕ್ಷ್ಮಣ್ ಅವ್ರ ಹೆಸರಲ್ಲೇ ತೊಗೋಬೇಕಂತ, ಅವ್ರ ಹೆಸರಲ್ಲೇನೋ ಬಂದೈತೆ ಅದು. ಅಯ್ಯೋ ಅಕ್ಕ ಬೇಡ, ನಿಮ್ಮ ಹೆಸರಲ್ಲೇ ತೊಗೊರ್ವಾ. ನೋಡು, ಹೆಸರು ಯಾರ್ದಾರ ಯಾಕೆ ಇರೋಲ್ದಕ್ಕ? ಮನಿ ಮಾತ್ರ ನಮ್ದ, ಹೌದಿಲ್ಲ? ಆಯ್ತು, ಮನಿ ಎಲ್ಲ ನೋಡ್ಕೊಳೋನು. ನೋಡ್ಬಿಟ್ಟು ಮನೆಗೆ ಹೋಗಿ ಅವ್ರಿಗೆ ಒಂದು ಮಾತು ತಿಳಿಸೋನು, ಹೌದಿಲ್ರಿ ವೈನಿ? ಮನೇನ ಹಿರಿಯರಿಗೆ ಹೇಳಾರ್ದಂಕ್ರು ಮಾಡೋದು ಬೇಡ. ಸಕ್ಕುಬಾಯಿ ಅಮ್ಮರಿಗೆ ಮತ್ತು ಅತ್ತೆಯರಿಗೆ ಹೇಳೋಣ. ಮೊದ್ಲೇಕ ನಾವು ಗಟ್ಟಿ ಆಗ್ಬೇಕಲ್ಲ, ಹೌದಿಲ್ರಿ? ಆಯ್ತು ತಗೊಳ್ರಿ. ಈಗ ಕೈ ಕಾಲ ಶಕ್ತಿ ಐತಿ ಏನ, ಸುಮ್ಮನೆ ಹ್ಞೂ ಅಂದ್ಬಿಡು ತಗೊಳಪ್ಪ. ಮತ್ತು ಹಂಗೇನದಿತ್ತಂದ್ರೆ ಮತ್ತೆ ಎಲ್ಲ ಬಂತಂದ್ರೆ ಸುಮ್ಮನೆ ತೊಗೊಂಡ್ಬಿಡೋದು ಬೇಸಿ. ನೀವು ಹೆಂಗಂತ್ರಿ ಹಂಗಪ್ಪ. ನಾ ಒಂದು ವಿಚಾರ ಮಾತಾಡ್ಬಿಡ್ತೀನಿ ಕಡಾಮುಡಿ. ಈಗ ನಾವು ಎಲ್ಲ ಚಂದ ಅದೀವಿ, ಮುಂದೆ ಇದ ಬುದ್ಧಿ ನಮ್ಮ ಹತ್ರ ಇರ್ತತನ. ನಾಳೆ ಏನೋ ಒಂದು ಜಗಳ ಜೋಟಿ ಬಂತಂದ್ರೆ ಕತಿ ಹಂಗ ಉಷ್ಟ್ರು ಕೂಡಿ ರೊಕ್ಕ ಕಟ್ಟೋದಿದು ಮಾತು. ಮಾವರ, ಯಾವತ್ತೂ ನಮ್ಮ ಮನ್ಯಾಗ ಜಗಳ ಅಂತ ಬರಂಗಿಲ್ಲ, ದುಡ್ಡಿನ ಬಗ್ಗೆನ ಜಗಳ ಬರಂಗಿಲ್ಲ ಸರ್. ಆ ಥರ ಯಾವತ್ತೂ ನಾವು ಜಗಳ ಮಾಡಂಗಿಲ್ಲ. ಮೊದ್ಲೇಕ ಹೆಣ್ಮಕ್ಳಿಂದ ಜಗಳ ಹುಟ್ಟೋದು. ನಾವಿಬ್ರು ಅಕ್ಕ ತಂಗಿ ಚಂದಾಗಿರ್ತೀವಲ್ಲ, ಜಗಳ ಎಲ್ಲಿಂದ ಹುಡ್ತತಿ ಸರ? ಒಗ್ಗಟ್ಟೆ ಬಲ. ಈಗ ನಮ್ಮ ಮನ್ಯಾಗ ನೋಡ್ತಿರಲ್ಲ, ಅವ್ವ ಮತ್ತು ಚಿಗವ್ವ ಜಗಳ ಮಾಡ್ತಾರೆ. ಎಲ್ಲಾರ ಮನ್ಯಾಗ ಇದ್ದಂಗೆ ನಮ್ಮ ಮನ್ಯಾಗೂ ಜಗಳ ಇತ್ತು ಅವ್ರ ಮನ್ಯಾಗ. ಆದ್ರೆ ನೋಡ್ರಿ ಎಲ್ಲ ಹೊಂದ್ಕೊಂಡು ಹೆಂಗೆ ಹೊಂಟಾರ. ನಾವು ಹಂಗೆ ಹೊಂದ್ಕೊಂಡು ಹೋಗ್ತೀವಿ. ಅದಕ್ಕೆ ಅಂದ್ಕೊಂಡು ಹೋದ್ರೆ ನಮಗೆ ಏನಿಲ್ಲಪ್ಪ ಚಿಂತಿ. ಮುಂದೆ ಕುಸ್ತು ಕೊಟ್ಕೊಂಡು ಹಿಡಿಬಾರ್ದು ನೋಡು, ನಾ ಹೇಳ್ತೀನಿ. ಮಾವರ, ಬೇಕಂದ್ರೆ ನಾ ಮಾತು ಕೊಡ್ತೀನಿ ರೀ, ಯಾವತ್ತೂ ನಮ್ಮ ಮನ್ಯಾಗ ಜಗಳ ಬರಂಗಿಲ್ಲ, ನಾವಿಬ್ರು ಹೊಂದ್ಕೊಂಡು ಹೋಗ್ತೀವಿ. ಹಂಗಂದ್ರೆ ವಿಚಾರ ಮಾಡೋಣ ನಡ್ರಿ, ಒಳಗೆ ಹೋಗಿ ಮನೆ ನೋಡೋಣ. ನಿಂದು ತಲೆ ಓಡ್ತಾ ತಳಪ ಆಡ್ರು. ಯಾಕ್ರಿ ಹಿಡ್ದಿ ನಮ್ಮ ಬೈತ್ ಅಂತ ತಿಳಿದಿದ್ರಿ ಏನಂತೀರಿ? ಓ ಅಪ್ಪ, ಇದೇನು ಆಲೆ ಜಗಳಕ್ಕೆ ಬಂದ್ಬಿಟ್ಟಿಲ್ಲ, ಕಾಲ್ಗೆ ಎದ್ಕೊಂಡು ಬಂದ್ಬಿಡ್ತಿಯಲ್ಲ ಜಗಳಕ್ಕೆ. ಏನೋ ಒಂದು ಮಾತು ಬಾಯ್ ತಪ್ಪೇನು ಹಂಗಿಲ್ಲ ನೋಡ್ರಿ. ಹೆಣ್ರ ಹೇಳದಂಗೆ ಕೇಳಿದ್ರ ಗಂಡ ಅದ ಮುಂದೆ ಬರ್ತಾನ, ಅದೊಂದು ತಿಳ್ಕೊರಿ ನೀವು. ಆಯ್ತು ರೀ ಮೇಡಮ್ ಅವ್ರೆ, ನಡ್ರಿ ನೀವು ಮುಂದೆ ನಾ ಹಿಂದೆ. ನೀವು ಅದಿರಿ ನೋಡು. ಬರೀ ಮಾತಾಡೋದು. ಮೇಡಮ್ ಅವ್ರು ಓದೋದು ಎಲ್ಲಿ ಬಂತು ನಿಮ್ದು?
ಓದಾಕತ್ತೀನ್ರಿ ಸರ, ಓದಾಕತ್ತಿಲ್ಲ. ಆದ್ರ ನೀವು ನಮ್ಗೆ ಫೋನ್ ಹಚ್ಚಕ್ ಹೋಗ್ಬೇಡ್ರಿ. ಹ್ಞೂ ರೀ ಮೇಡಮರ, ಈ ಬಡಪಾಯಿನ ಒಂದಿಟ್ಟು ನೋಡ್ರಲ್ಲ. ಹಾಂ ನೋಡು ಪಾರು ನೀ ಇರ್ಲಾರ್ದಕ್ಕೆ ಸರಿಗೆ ಹೆಂಗಾಗೇನು ನೋಡಿ ನಾನು. ಪಾಪ ಸರಿಗೆ ಏನೇನೇನೇನೇನು ಕಣ್ಣಾಗ ಜೀವ ಇಟ್ಕೊಂಡ್ರಿ. ನೋಡ್ರಿ ಬರೀ ಮಾತಾಡೋದು, ಮನಿ ನೋಡೋಣ. ಪಾರು ನೋಡು ಸೊರಿಗಿಲ್ಲ ನಾನು. ನಮ್ಮ ಶಾಲೆಗೆ ಎಲ್ಲರೂ ಸರ್ ಅಂತಾರೆ, ಎಷ್ಟು ಸೊರಿಗೆ ಬಿಟ್ರಿ ಸರ್ ನೀವು ಹೆಂಗೆ ಎಲ್ಲ ನೋಡಿಲ್ಲ ಅಳಗ್ಯಾಡಕತ್ಬಿಟ್ಟ ಅನ್ನಕತ್ತಾರ. ನಿನ್ನದೇ ನೆನಪು ದಿನವೂ ಮನದಲ್ಲಿ ಪಾರು. ಚಲೋ ಆತ ಹಾಡ. ನಡ್ರಿ ನಡ್ರಿ ಮನಿ ನೋಡೋಣ. ಬರೀ ಇದಾತ. ಯವ್ವ ಸಾಕತ್ತವ ಯವ್ವ, ಬಿಸಿಲು ಒಂದು ಬಾವು ಅಂತತಿ. ಹ್ಞೂನವ ಯವ್ವ, ನವರಂಧ್ರದಾಗ ಹಾಯಿಸಿ ನೀರು ಹಿಡಿಯಾಕತ್ತವ ಯವ್ವ. ಒಂದು ದಿನ ನಾನು ಕೆಲಸ ಮಾಡೋದಕ್ಕೆಲ್ಲ ಯವ್ವ. ಅಂದಂಗ ನಿನ್ನ ಯಾಕೆ ತಂದು ಹೋಗ್ಲಕ್ಕೆ ಸಕ್ಕು ಬಾಯಿ, ನೀ ಏನು ಕಿತಾಪತಿ ಮಾಡಿದ್ದಿ? ಅಯ್ಯ ನಾನು ತನ್ನಾಗ ತಣ್ಣೀರು ಅನ್ಸ್ಕೊಂಡು ಸುಮ್ಮನೆ ನಮ್ಮ ಮನ್ಯಾಗ ಒಂದು ರೊಟ್ಟಿ ತಿಂದು ಬೀಳ್ಬೇಕಿಲ್ಲ. ನಾನು ಸುಮ್ ಕುಂದ್ರಕ್ಕೆಲ್ವ ಯವ್ವ, ಏನು ಕೇಳ್ತಿ? ಆ ಸಕ್ಕು ಬಾಯರ್ ನೆಗೆ ನಿಮ್ಮ ಮುಂದೆ ಒಂದು ಮಾತು ತಂದಿದ್ನಿ ಯವ್ವ. ಅದನ್ನ ಅವರು ಅಡಿಬಿಟ್ಟಾರ ಇಬ್ರು ಸೇರಿ. ಅವ್ರ ಅಕ್ಕನ ಮುಂದೆ ಹೇಳ್ಬಿಟ್ಟಾರ ಯವ್ವ. ಅದು ಗೊತ್ತಾಗಿಂದ ಆಕಿ ಅಯ್ಯೋ ಹುಡುಗರು ಕರ್ಕೊಂಬಂದು ಎತ್ತಕ್ಕಂದು ಇಲ್ಲಿ ತಂದು ಹೋಗೋದ್ರಲ್ಲೇ ಯವ್ವ. ಏನು ಮಾಡ್ಲೇವ, ಈ ಊರು ಸಬರಿ ಬೇಕಾಗಿತ್ತ ನನಗೆ. ತನ್ನಾಗ ಒಂದು ರೊಟ್ಟಿ ಸುಟ್ಕೊಂಡು ಯಾಕೆ ತಿನ್ನಬಾರ್ದೇವ ನನ್ನ ಜಲಮ್ಮ? ಒಳ್ಳೆ ಇಂಥ ಕಿತ್ತಪತಿ ಮಾಡಿದ್ನೇವ ನಾನು. ನಮ್ದು ಅದಾಗಿತ್ತು ಬಾನೇ ಬರ. ಈ ಮುಪ್ಪಾನ ವಯಸ್ಸಿನಾಗಿದೆಲ್ಲ ಬೇಕಾಗಿತ್ತ ನಮಗ. ಅಲ್ಲೈಕಿನ ಸೊಕ್ಕು ಬೈ ಬರ್ತಾನ ಬಡ ಬಡ ಒಂದು ಕಲ್ ತಂದು ಎತ್ತಿ ತಲೆ ಮ್ಯಾಗ ಹೋಗುದು ಬಿಡುನ. ಆತ ಹೋಗಕ್ ಬರ್ತತಿ. ಏತಿ ಈ ರುಕ್ಮವನ ಮಾತು ಕೇಳಿದಿ ನೀ ಕೆಟ್ಟಿ ನೋಡು. ಇನ್ನೂ ಅಲ್ಲಿ ತಣ್ಣಗಿತ್ತು ಬಿ, ಆ ದನಪನ ಸಗಣಿ ಬಳ್ಕೊಂಡು ತಣ್ಣಗ ಆ ನೆಳ್ಳಾಗಿದ್ವಿ. ಇದೆಲ್ಲ ಬೇಕಾಗಿತ್ತ ನಮಗ? ನೀವಿಬ್ರು ಮತ್ತೆ ಏನು ಕಿತಾಪತಿ ಮಾಡಬೇಡ್ರಿ. ತಣ್ಣಗಿದ್ದು ಬಿಡ್ರಿ. ಈ ಜಲಮಾನ ಸಾಕಾಗ್ಬಿಟ್ಟತಿ. ಬೇಕಾಗಿತ್ತ ಇದು ನನಗ? ಇದಕ್ಕೆಲ್ಲ ನಿನ್ನ ಹೆಂಡತಿನ ಕಾರಣ ಬಿಡಯಪ್ಪ. ಸುಮ್ ಕುದ್ರ ಬಿ, ನನ್ನ ಹೆಂಡತಿ ಮಾತು ಕೇಳಿದ್ನಿ ಅಂದ್ರ ನನ್ನ ಪರಿಸ್ಥಿತಿ ಹಿಂಗತಿ ಹಾಕಿರ್ಲಿಲ್ಲ. ನನ್ನ ಹೆಂಡತಿ ಬಂಗಾರದಂತಾಕಿ. ನಾನು ಭಾರತಿ ಮಾತು ಕೇಳಬೇಕಿತ್ತು. ನಿನ್ನ ಮಾತು ಕೇಳೇನ ನಾನು ಕೆಟ್ಟೆ. ಈಗ ಬುದ್ಧಿ ಬೆಟ್ಟಾಗ್ಬಿಟ್ಟತಿ. ಅಯ್ಯೋ ದೇವ್ರಿ, ಜೀವನದಾಗ ಎಂದೂ ದುಡ್ದಾವಲ್ಲ. ನಮ್ಮಪ್ಪ ಗಳಿಸಿಟ್ಟಿದ್ದ ಅದನ್ನ ತಿನ್ಕೊಂತ ಅಡ್ಡಾಡ್ತಿದ್ದೆ. ಅಯ್ಯೋ ದೇವ್ರಿ, ಒಂದು ರೂಪಾಯಿ ಗಳಿಸ್ಬೇಕಂದ್ರು ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗತತಿ. ರುಕ್ಮವನ್ ಕೂಡಿ ಏನಾರ ಹೊಸ ಹೊಸ ಐಡಿಯಾ ಮಾಡಿ ಮತ್ತೆ ಏನಾರ ಎಬ್ಸಿದೆ ಅಂದ್ರೆ ಮುಗಿತ್ ನೋಡಿ ಎತ್ತಿ ನಿನ್ ಕತಿ. ಮತ್ತೆ ಇದಕ್ಕಿನ್ನ ದೊಡ್ಡ ಶಿಕ್ಷೆ ಕೊಡ್ತಾಳ. ಸಾಕಿತ್ತಿ ಇನ್ನ ಬೇಡ ಜೀವನದಾಗ. ಏನು ಬೇಡ ಅನ್ಸಕತೈತಿ. ತನ್ನಾಗ ನನ್ನ ಹೆಂಡತಿ ಕೂಡಿ ಇದ್ದು ಬಿಡ್ತೀನವ. ಇದು ಬೇಕಾಗಿತ್ತ ನನಗ? ನಾ ಹೇಳ್ತೀನಿ ಏನಾರ ಬದಲಾಗ್ಬೇಕಿ. ಆಕಿ ಹಂಗ ಹೇಳ್ತಾಳ ಕಲ್ಲು ಹೋಗ್ಯಾನಂತ. ಆಕಿ ಕಲ್ಲು ಒಗಸ್ಕೊಳಕ್ಕೆ ಗೊತ್ತೈತಲ್ಲ ಆ ಸೊಕ್ಕುಬೈ ಸ್ವಭಾವ. ಇನ್ ಜೀವನದಾಗ ಏನೇನು ಉಳಿದಿಲ್ಲ. ಈ ಸತಿ ಬಂದ್ಲಂದ್ರೆ ಯವ್ವ ನಾವು ಮಾಡಿದ ತಪ್ಪಾಗೈತಿ. ಇನ್ ಯಾವತ್ತೂ ಇಂಥ ತಪ್ಪು ಮಾಡಂಗಿಲ್ಲ ಅಂತ ಕಾಲು ಹಿಡಿದು ಉಳ್ಳಾಡಿ ಕೇಳ್ಬಿಡ್ತೀನಿ ಬೇಯತ್ತಿ. ಮಿಕ್ಕೈತಿ ನನಗ. ಯಾರ ಮಾತು ಕೇಳಂಗಿಲ್ಲಪ್ಪ. ನಾ ಮಾತ್ರ ಈ ಸತಿ ಹೇಳ್ಬಿಡ್ತೀನಿ ಸಕ್ಕುಬಾಯಿಗೆ, ಯವ್ವ ತಂಗಿ ನನ್ ಬಿಟ್ಟು ಬಿಡು. ನಾ ಯಾವ್ದಾರ ಒಂದ ಮಠಕ್ಕೆ ಸೇರ್ಕೊಂಡ್ಬಿಡ್ತೀನಿ ಯವ್ವ. ನನಗೆ ಯಾರು ತಾಟ ಬ್ಯಾಡ ತಗಲ ಬ್ಯಾಡ ತಂಗಿ ಅಂತ ಹೇಳ್ತೀನಿ. ನೋಡ್ರಪ್ಪವ, ನೀ ಆಕೆ ಕಲ್ಲರ ಹೋಗಿ ಆಕೆ ನಿನಗರ ಹೋಗಿ ಅಲ್ಲಕ್ಕವ ಯವ್ವ. ಬ್ಯಾಡವ ಯವ್ವ, ಈ ನರಕ ಅನುಭವಿಸಿ ಸಾಕಾಗಿ ಹೋಗೈತಿ. ಎಲ್ಲೂ ಇಲ್ಲೇ ಯವ್ವ, ಇಲ್ಲೇ ನರಕ ತೋರಿಸ್ಬಿಟ್ಲು ನಮಗ ಸಕ್ಕುಬಾಯಿ. ಜೀವನದ ಪಾಠನೂ ಕಲಿಸಿಲ್ವ. ಬೇಡವ, ಇನ್ನೇನೇನು ಬೇಡ. ಸೀದಾ ಆಕೆ ಏನಾರ ನಮ್ಮನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ಸೀದಾ ಒಂದು ಯಾವ್ದಾರ ಮಠ ಮನೆಗೆ ಸೇರ್ಕೊಂಡ್ಬಿಡ್ತೀನಿವ ನಾನು. ನೋಡು ನಾನು ಕೂಡ ನೀನು ಬಂದುಬಿಡು. ಈ ಕಿತಾಪತಿ ಬಿಟ್ಟು ಬಿಡು. ಇಬ್ರು ಕೂಡಿ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಸುಮ್ ಜಪ ಮಾಡ್ಕೊತ ಹೋಗ್ಬಿಡೋಣಂತ. ಯಾಕೆ ಬೇಕು ಲೌಕಿಕ ಸುಖ ಬಿಟ್ಟು ಸುಮ್ಮನೆ ಸನ್ಯಾಸಿ ನೀ ಆಗಿರೋದು ಬೇಕೆ ನಿನ್ನ. ಇದು ಹೇಸಿ ಈಗ ಬಂದ್ರಿ ನೋಡಿ ದಾರಿಗೆ ನೀವು. ಈ ಸತಿ ಬಂದ್ರೆ ಹೇಳ್ಬಿಡ್ತೀನಪ್ಪ, ನನಗೆ ಮಿಕ್ಕಿ ಬಿಟ್ಟೈತಿ. ಆಗಲ್ಲ. ನಾನು ನನ್ನ ಹೆಂಡತಿ ಕೂಡ ಚಂದಗೆ ಇರ್ತೀನಿ. ಬೇಕಿತ್ತ ಇದು ನನಗೆ?